ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 3ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಸಂಜೆಯ ಪ್ರಾರ್ಥನೆ. ಆತನು ಜನಸಮೂಹವನ್ನು ಕಳುಹಿಸಿದ ನಂತರ ಪ್ರಾರ್ಥನೆ ಮಾಡಲು ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಸಂಜೆಯಾದಾಗ ಅಲ್ಲಿ ಒಬ್ಬಂಟಿಯಾಗಿದ್ದನು. ಮತ್ತಾಯ 14:23. ದಿನವಿಡೀ ಯೇಸು ಹಳ್ಳಿಯಿಂದ ಹಳ್ಳಿಗೆ ಮತ್ತು ಪಟ್ಟಣದಿಂದ ಪಟ್ಟಣಕ್ಕೆ ಹೋಗಿ ಜನರಿಗೆ ಸೇವೆ ಸಲ್ಲಿಸಿದನು. ಕುರುಬನಿಲ್ಲದ ಕುರಿಗಳಂತಿದ್ದ ಜನಸಮೂಹದ ಮೇಲೆ ಕನಿಕರದಿಂದ ಪ್ರೇರಿತನಾಗಿ ದೆವ್ವಗಳನ್ನು ಬಿಡಿಸಿದನು, ರೋಗಿಗಳನ್ನು ಗುಣಪಡಿಸಿದನು, ಕುಷ್ಠರೋಗಿಗಳನ್ನು ಶುದ್ಧೀಕರಿಸಿದನು ಮತ್ತು ಅನೇಕ ಅದ್ಭುತಗಳನ್ನು ಮಾಡಿದನು. ಆದರೆ ಸಂಜೆಯ ಹೊತ್ತಿಗೆ ಅವನ ಹೃದಯವು ತಂದೆಯೊಂದಿಗಿನ ಸಂಪರ್ಕಕ್ಕಾಗಿ ಹಾತೊರೆಯಿತು. ಅವನು ಬೇಗನೆ ಜನಸಮೂಹವನ್ನು ಕಳುಹಿಸಿ ಏಕಾಂತದಲ್ಲಿ ಪ್ರಾರ್ಥಿಸಲು ಶಾಂತವಾದ ಸ್ಥಳಕ್ಕೆ ಹಿಮ್ಮೆಟ್ಟಿದನು ಎಂದು ಸತ್ಯವೇದವು ನಮಗೆ ಹೇಳುತ್ತದೆ. ಒಂದು ಸಂದರ್ಭದಲ್ಲಿ ಇಸ್ರಾಯೇಲರು ಆಯಿಯಲ್ಲಿ ಸೋತಾಗ ಯೆಹೋಶುವನು ಮತ್ತು ಇಸ್ರಾಯೇಲಿನ ಹಿರಿಯರು ದೇವರ ಮಂಜೂಷದ ಮುಂದೆ ಸಂಜೆಯವರೆಗೂ ಬೋರಲು ಬಿದ್ದು ದೇವರ ಮುಂದೆ ತಮ್ಮನ್ನು ಪರೀಕ್ಷಿಸಿಕೊಂಡರು. ಯೆಹೋಶುವ 7:6. ಆ ಸಮಯದಲ್ಲಿ ಕರ್ತನು ಅವರ ಸೋಲಿಗೆ ಕಾರಣವನ್ನು ಮತ್ತು ಆ ಸೋಲನ್ನು ವಿಜಯವಾಗಿ ಪರಿವರ್ತಿಸುವ ಮಾರ್ಗವನ್ನು ಅವರಿಗೆ ಬಹಿರಂಗಪಡಿಸಿದನು. ಅವರು ಶಾಪಗ್ರಸ್ತ ವಸ್ತುವನ್ನು ಅವರ ಮಧ್ಯದಿಂದ ತೆಗೆದುಹಾಕಿದರು ಮತ್ತು ವಿಜಯವು ಪುನಃಸ್ಥಾಪಿಸಲ್ಪಟ್ಟಿತು. ಯೆಹೋಶುವ 7:6-13. ಇಸ್ರೇಲ್ ಜನರು ಸಾಮಾನ್ಯವಾಗಿ ದಿನಕ್ಕೆ 3 ಬಾರಿ ಪ್ರಾರ್ಥಿಸುವ ಶಿಸ್ತನ್ನು ಪಾಲಿಸುತ್ತಿದ್ದರು. ಈ ಮಾದರಿಯು ಅವರ ಪೂರ್ವಜರ ಜೀವನದಲ್ಲಿ ಬೇರೂರಿತ್ತು. ಅಬ್ರಹಾಮನು ಮುಂಜಾನೆ ಪ್ರಾರ್ಥಿಸಿದನು, ಈಸಾಕನು ಹೊಲಗಳಲ್ಲಿ ಸಂಜೆಗಳಲ್ಲಿ ಧ್ಯಾನ ಮಾಡಲು ಕಳೆದನು. ದೇವರ ಪ್ರೀತಿಯ ಶಾಂತ ಪ್ರತಿಬಿಂಬದಲ್ಲಿ ಏಕಾಂಗಿಯಾಗಿ. ಆದಿಕಾಂಡ 24:63. ಯಾಕೋಬನು ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಹೋರಾಡಿದನು. ದಾವೀದನು ಸಹ ಪ್ರಾರ್ಥನೆಗಾಗಿ 3 ನಿಗದಿತ ಸಮಯಗಳನ್ನು ಮೀಸಲಿಟ್ಟನು. ಅವನು ಹೇಳಿದನು, ನಾನಂತೂ ದೇವರನ್ನು ಕರೆಯುವನು, ಆಗ ಕರ್ತನು ನನ್ನನ್ನು ರಕ್ಷಿಸುವನು. ಸಂಜೆ, ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾನು ಪ್ರಾರ್ಥಿಸಿ ಗಟ್ಟಿಯಾಗಿ ಕೂಗುವೆನು, ಆಗ ಆತನು ನನ್ನ ಧ್ವನಿಯನ್ನು ಕೇಳುವನು. ಕೀರ್ತನೆಗಳು 55:16 ಮತ್ತು 17. ದೇವರು ನಿಮಗೆ ದಿನವಿಡೀ ಕೆಲಸ ಮಾಡಲು ಶಕ್ತಿ ಮತ್ತು ಬಲವನ್ನು ದಯೆಯಿಂದ ನೀಡುತ್ತಾನೆ. ಸಂಜೆ ಆತನೊಂದಿಗೆ ಇರಲು ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿರಿ. ದಿನವಿಡೀ ಆತನು ನಿಮಗೆ ನೀಡಿದ ಕೃಪೆ ಮತ್ತು ಸಹಾಯಕ್ಕಾಗಿ ಆತನನ್ನು ಸ್ತುತಿಸಿರಿ. ದೇವರ ಪ್ರಿಯ ಮಕ್ಕಳೇ, ಕೆಲವೊಮ್ಮೆ ತಿಳಿಯದ ಪಾಪಗಳು ನಿಮ್ಮ ಜೀವನದಲ್ಲಿ ನುಸುಳಬಹುದು. ಇವು ನಿಮ್ಮನ್ನು ಅಪರಾಧಿ ಭಾವನೆ ಅಥವಾ ನಿರುತ್ಸಾಹದಿಂದ ಮೌನವಾಗಿ ಭಾರಗೊಳಿಸಬಹುದು. ರಾತ್ರಿ ಮಲಗುವ ಮೊದಲು ಕರ್ತನೊಂದಿಗೆ ಸಮನ್ವಯ ಸಾಧಿಸಿರಿ. ತಪ್ಪೊಪ್ಪಿಕೊಂಡು ಆತನೊಂದಿಗೆ ಸಮಾಧಾನ ಮಾಡಿಕೊಳ್ಳಿ. ಎಲ್ಲ ನಂತರ ನೀವು ನಿದ್ದೆ ಮಾಡುವಾಗಲೂ ಕರ್ತನು ಹಿಂದಿರುಗಬಹುದು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆದರೆ ಆ ಆಜ್ಞೆ ಪ್ರಕಟವಾಗಿದೆ ಎಂದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಯ ಮೇಲಿನ ಕೋಣೆಗೆ ಹೋದನು. ಅಲ್ಲಿ ಯೆರೂಸಲೇಮಿನ ಕಡೆಗೆ ಕಿಟಕಿಗಳು ತೆರೆದಿದ್ದವು. ಅವನು ಮೊದಲು ಮಾಡಿದಂತೆಯೇ ದಿನಕ್ಕೆ 3 ಬಾರಿ ಮೊಣಕಾಲೂರಿ ಪ್ರಾರ್ಥಿಸುತ್ತಾ ತನ್ನ ದೇವರಿಗೆ ಕೃತಜ್ಞತೆ ಸಲ್ಲಿಸಿದನು.
ದಾನಿಯೇಲ 6:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.